ಸಚಿವ ರಾಜಣ್ಣ ಹೇಳಿದ್ದು ಇದೇ ಸೆಪ್ಟೆಂಬರ್ ಕ್ರಾಂತಿನ. ರಾಜಣ್ಣ ಬೆನ್ನಲ್ಲೇ ಬಸವರಾಜ ರಾಯರೆಡ್ಡಿ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ ಬಸವರಾಜ ರಾಯರೆಡ್ಡಿ. ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಸಿಎಂ ಆಗಿರ್ತಾರೆ, ಸಿದ್ದರಾಮಯ್ಯನವರನ್ನ ಬಿಟ್ರೆ ಸಿಎಂ ಆಗ್ಲಿಕ್ಕೆ ಇನ್ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಸಿದ್ದರಾಮಯ್ಯ ಅವರನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೀವಿ. ರಾಜಣ್ಣ ಹೇಳಿದಂಗೆ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಯೂ ಆಗಲ್ಲ. ವಿಧಾನಸೌಧದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ರಾಜಣ್ಣ ಕೊಟ್ಟಂತಹ ಕ್ಷಿಪ್ರ ಕ್ರಾಂತಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ. ಇಲ್ಲಪ್ಪ, ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಾಗಲಿ ಅಕ್ಟೋಬರ್ ರೆವಲ್ಯೂಷನ್, ಸೆಪ್ಟೆಂಬರ್ ರೆವಲ್ಯೂಷನ್, ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೀನಿ ನಾನು, ಯಾವುದೋ ಇದರಲ್ಲಿ ವರ್ಲ್ಡಲ್ಲಿ ಆಗಿದ್ದು. ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣ್ಣಗೆ ಕೇಳ್ಬೇಕು ನಾವು. ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ನಲ್ಲಿ ರೆವಲ್ಯೂಷನ್ ಆಗಲ್ಲ, ಏನೂ ಆಗಲ್ಲ ರೀ. ಇನ್ನು 2 ವರ್ಷ 9 ತಿಂಗಳ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ 2 ವರ್ಷ 9 ತಿಂಗಳ. ಇದು ಹಂಗೆ ಹೋಗ್ತಾ ಇರ್ತದೆ, ಅವರವರು ಮಾತಾಡ್ಕೊಂತ ಹೋಗ್ತಾರೆ. ಐ ಡೋಂಟ್ ಥಿಂಕ್ ಎನಿ ಚೇಂಜಸ್ ಆಫ್ ಚೀಫ್ ಮಿನಿಸ್ಟರ್. ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು? ಯಾರು? ನಾವೇ ತಾನೆ. ಐ ಆಮ್ ಒನ್ ಆಫ್ ದ ವೋಟರ್. ಅಲ್ಲ, ಹೈಕಮಾಂಡ್ ಯಾವಾಗ ಪ್ರವೇಶ ಮಾಡುತ್ತೆ? ವಿಧಾನಸಭಾ ಕಾಂಗ್ರೆಸ್ಸಿನ 138 ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಇಷ್ಟು ದಿನ ಸುಮ್ಮನಿದ್ದಂತಹ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬರ್ತಾ ಇದ್ದ ಹಾಗೇನೆ ಈಗ ಎದ್ದು ನಿಂತಿದ್ದಾರೆ. ಕ್ಷಿಪ್ರ ಕ್ರಾಂತಿಯ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಹಿಂಟನ್ನು ಕೊಡ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿಯೇ ಗುರುತಿಸಿಕೊಂಡವರು ನಾನಾ ರೀತಿಯ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಇಲ್ಲಿಂದ ವರಿಷ್ಠರಿಗೆ ಏನೋ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ ಸಿದ್ದರಾಮಯ್ಯನವರ ಆಪ್ತ ವಲಯದಿಂದ? ಪ್ರೇಮ್, ಇದು ಕೇವಲ ರಾಜಣ್ಣ ಒಬ್ಬರು ಎದ್ದು ನಿಂತಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಟ್ಟಾಗಿ ಎದ್ದು ನಿಲ್ಲುವಂಥ ಒಂದು ಗೇಮ್ ಚಾಲೂ ಮಾಡ್ತಾ ಇದ್ದಾರೆ ಅನ್ನೋದು ಅನುಮಾನ ಮೂಡ್ತಾ ಇದೆ. ಪ್ರಮುಖವಾಗಿ ರಾಜಣ್ಣ ಅವರು ಈ ಒಂದು ಸೆಪ್ಟೆಂಬರ್ ಕ್ರಾಂತಿಯ ಒಂದು ಬೀಜವನ್ನು ನೆನ್ನೆ ಬಿತ್ತಿದ ಮೇಲೆ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಇರತಕ್ಕಂಥದ್ದು. ಅಂದರೆ ಈ ಸಂದೇಶ ಯಾರಿಗೆ ಅಂತ, ವಿಪಕ್ಷಗಳಿಗಂತೂ ಅಲ್ಲ. ಯಾಕೆಂದರೆ ಇದು ಕಾಂಗ್ರೆಸ್ನ ಒಳಗಿನ ಕುರ್ಚಿಯ ಕಿತ್ತಾಟದ ಒಂದು ಸಂದೇಶ. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಇರತಕ್ಕಂಥವ್ರಿಗೆ ಈ ಸಂದೇಶವನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ. ಹಾಗಾಗಿ ಇದು ಡಿ ಕೆ ಶಿವಕುಮಾರ್ಗ ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗ, ಈ ಪ್ರಶ್ನೆ ಕಾಂಗ್ರೆಸ್ನ ಒಳಗಡೆ ದೊಡ್ಡ ಮಟ್ಟದಲ್ಲಿ ಇದೆ. ಹಾಗಾಗಿ ಒಂದು ಕಡೆ ರಾಜಣ್ಣ ಅವರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಒಂದು ರೀತಿಯಲ್ಲಿ ಚೆಕ್ಮೇಟ್ ಕೊಡುವಂಥ ಕುತೂಹಲಕಾರಿ ಹೇಳಿಕೆಯನ್ನು ಕೊಟ್ಟು ಏನಾಗುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿರಲಿಲ್ಲ. ಆದರೆ ಇನ್ನೊಂದು ಕಡೆ ಇದೇ ರಾಯರೆಡ್ಡಿ ಅವರು ಸೆಪ್ಟೆಂಬರ್ನಲ್ಲಿ ಯಾವ ಕ್ರಾಂತಿ ಆಗೋದಿಲ್ಲ, ಆದರೆ ಸಿ ಎಂ ಬದಲಾವಣೆ ಆಗಲ್ಲ, 2 ವರ್ಷ 11 ತಿಂಗಳು ಅವರೇ ಮುಂದುವರಿತಾರೆ, ಸಿ ಎಮ್ನ ನಾವು ಆಯ್ಕೆ ಮಾಡಬೇಕು, ಸಿ ಎಂಗೆ ಬಹುಮತ ಇದೆ ಅಂತಲೂ ಕೂಡ ರಾಯರೆಡ್ಡಿ ಅವರು ಹೇಳ್ತಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಮಾಡುವಂಥ ಆಟ ಯಾರಿಗೆ ಅಂತ, ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ಗ ಅಂತ. ಹಾಗಾಗಿ ಸೆಪ್ಟೆಂಬರ್ನಲ್ಲಿ ಏನೋ ಒಂದು ಆಗುತ್ತೆ ಅನ್ನೋದನ್ನು ಸಿ ಎಂ ಆಪ್ತರು ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಅವರ ಆಪ್ತರ ಹೇಳಿಕೆಗಳನ್ನು ಮುಖ್ಯಮಂತ್ರಿಗಳು ಅಲ್ಗಳಿತಾ ಇಲ್ಲ. ಅಂದರೆ ಇಲ್ಲ ರೀ ಅದು ಸುಳ್ಳು, ಅದನ್ನು ನಂಬಕ್ಕೆ ಹೋಗ್ಬೇಡಿ ಅಂತಲೂ ಕೂಡ ಹೇಳ್ತಾ ಇಲ್ಲ. ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವರು ಕೂಡ ಮಾತನಾಡಿದ್ದಾರೆ, ಹೇಳಿದ್ದಾರೆ ಏನೋ ಬದಲಾವಣೆ ಆಗುತ್ತೆ ಅಂತ. ದೊಡ್ಡ ಬದಲಾವಣೆ ಇಲ್ಲ, ಸಣ್ಣ ಪುಟ್ಟ ಬದಲಾವಣೆ ಅಂತ. ಹಾಗಾಗಿ ಈ ಒಂದು ಹೈಕಮಾಂಡ್ ಭೇಟಿಯ ಬಳಿಕ ಕಾಂಗ್ರೆಸ್ನ ಒಳಗಡೆ ಪವರ್ ಸೆಂಟರ್ನ ಕಿತ್ತಾಟದ ನಂತರ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಮತ್ತೆ ಚಾಲು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದು ಜುಲೈ ಆಗಸ್ಟ್ ಬಳಿಕ ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ನಿಜಕ್ಕೂ ಕೂಡ ಸೆಪ್ಟೆಂಬರ್ನಲ್ಲೇ ಈ ಒಂದು ಪವರ್ ಶೇರ್ ವಿಚಾರವಾಗಿ ಏನಾದರೂ ಪ್ರಕ್ರಿಯೆಗಳು ಶುರುವಾದಾದರೆ ಖಂಡಿತವಾಗಿ ಕೂಡ ಸಿ ಎಂ ಸಿದ್ದರಾಮಯ್ಯ ಆಪ್ತರ ಈ ಒಂದು ಬಹಿರಂಗ ಗೇಮ್ ಏನಿದೆ ಇದು ಮತ್ತಷ್ಟು ಒಂದು ರೀತಿಯಲ್ಲಿ ಇಮ್ಮಡಿಯಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ರಿಯಾಕ್ಷನ್ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರು ಒಂದು ರೀತಿಯಲ್ಲಿ ಆಗೇ ಬಿಡಲಿ ಅನ್ನೋ ರೀತಿಯಲ್ಲಿ ರಣರೋಚಕ ಒಂದು ರೀತಿಯಲ್ಲಿ ಆಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಫೇಸ್ ಮಾಡ್ತಾರೆ, ಮತ್ತೆ ಕಾಂಗ್ರೆಸ್ನ ಒಳಗಡೆ ಏನೆಲ್ಲ ಚೇಂಜಸ್ ಆಗುತ್ತೆ ಕಾದ್ ನೋಡಬೇಕು. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೆಪ್ಟೆಂಬರ್ಗೆ ಇನ್ನೂ ಕೂಡ 2 ತಿಂಗಳಿದೆ. ಅದಕ್ಕೂ ಮೊದಲೇನೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು ಕ್ಷಿಪ್ರ ಕ್ರಾಂತಿಯ ಬೀಜವನ್ನು ಬಿತ್ತುವ ಕೆಲಸ ಮಾಡ್ತಿದ್ದಾರೆ.